ಇವಾಗ ಅವ್ರ ಆರೋಗ್ಯಕ್ಕೋಸ್ಕರ ನಾನು ಅವ್ರನ್ನ ದೂರ ಮಾಡ್ತಿದ್ದೀನಿ. ಅದರಿಂದ ಕೈಲಾಶ್ ಅವ್ರ ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ. ಬಂದಿರೋ ಕಷ್ಟನ ದೂರ ಮಾಡಿ ನನ್ನ ಗಂಡನ್ನ ಸಮಸ್ಯೆಯಿಂದ ಕಾಪಾಡು ತಾಯಿ. ಪರವಾಗಿಲ್ಲ, ಒಳ್ಳೆ ಗುಣಗಳು ತುಂಬಾನೇ ಇದೆ. ದೊಡ್ಡತ್ತೆ, ಆರತಿ ತಗೊಳ್ಳಿ. ನಾನೇನು ಅಂದ್ಕೊಂಡಿದ್ದೆ, ಶಾಸ್ತ್ರ ಸಂಪ್ರದಾಯ ಚೆನ್ನಾಗಿ ತಿಳ್ಕೊಂಡಿದ್ಯಾ? ಸಂಬಂಧಗಳು ದೊಡ್ಡದಾಗ್ತಾ ದೇವ್ರಂಥ ಗಂಡ ಇರುವಾಗ, ತಾಯಿ ತರ ಅತ್ತೆ ಇರುವಾಗ, ನಮ್ ಒಳ್ಳೇದನ್ನ ಬಯಸು ನೀವು ನಮ್ ಜೊತೆ ಇರುವಾಗ ಒಂದ್ ಹುಡುಗಿ ಶಾಸ್ತ್ರ ಸಂಪ್ರದಾಯನ ಬಿಡದೆ ಕಾಪಾಡ್ಕೊಂಡು ಹೋಗ್ತಾಳೆ ದೊಡ್ಡತ್ತೆ. ಮಾತಿಗ್ ಮಾತು ಚೆನ್ನಾಗಿ ಸೇರಿಸ್ತೀಯ ನೀನು. ಕ್ಷಮಿಸಿ ದೊಡ್ಡತ್ತೆ, ಕೇಳಿದ್ದಕ್ಕೆ ಗೊತ್ತಿದ್ರೆ ಮಾತ್ರ ಉತ್ತರ ಕೊಡ್ತೀನಿ. ಆದ್ರೆ ದೊಡ್ಡೋರ್ಗೆ ಎದುರು ಮಾತಾಡಿ ಗಟ್ಟಿಯಾಗಿ ಉತ್ತರ ಕೊಡಲ್ಲ. ನನ್ನ ಮಾತಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ನಾನು ಹೋಗಿ ನಿಮಗೆ ಕಾಫಿ ತಗೊಂಡು ಬರ್ತೀನಿ. ಶಕುಂತಲಾ ಈ ಮನೆಗೆ ಸೊಸೆ ತಂದಿದ್ದಾಳೆ ಅಂದ್ಕೊಂಡಿದ್ದೆ. ಅಲ್ಲ, ಮನೆ ಮರ್ಯಾದೆ ಕಾಪಾಡೋ ಮಗಳನ್ನೇ ತಂದಿದ್ದಾಳೆ. ನೋಡೋಣ. ನಮ್ ಕೆಲ್ಸ ನಾವು ನೋಡ್ಕೊಳ್ಳೋಣ, ನಡೀರಿ. ಏನ್ ಚಲಪತಿ, ಈಗ ನಿದ್ದೆಯಿಂದ ಎದ್ದಿರೋ ಹಾಗಿದೆ? ಅಕ್ಕ, ರಾತ್ರಿ ಮಲ್ಕೊಳ್ಳುವಾಗ ಸ್ವಲ್ಪ ಸುಸ್ತಾಗಿತ್ತಕ್ಕ. ಮತ್ತೆ ನೀನು ಮರಿ? ನಂಗೂ ಸ್ವಲ್ಪ ಲೇಟ್ ಆಗೋಯ್ತು ಅದಕ್ಕೆ. ಅಪರಾಧ ಮಾಡೋರು ಸಮಾಜಕ್ಕೆ ಕೆಟ್ಟ ಹುಳುಗಳು. ಕೆಲ್ಸ ಕಾರ್ಯ ಇಲ್ದೆ ತಿನ್ಕೊಂಡಿರೋ ನಿಮ್ಮಂಥವ್ರು ಕುಟುಂಬಕ್ಕೆ ಕೆಟ್ಟ ಹುಳುಗಳು. ನಿಮ್ಮ ನಾಜೂಕುನಲ್ಲಿ ಮಲ್ಲೇಶ್ವರಿಯಲ್ಲಿ? ಅಕ್ಕ, ಅದು ಯಾಕೆ ನುಲಿತಿದ್ಯಾ? ಮಲ್ಲೇಶ್ವರಿ ಇನ್ನೂ ನಿದ್ದೆ ಮಾಡ್ತಿದ್ದಾಳಕ್ಕ. ಓ, ಆ ಮಹಾರಾಣಿಯವರು ಇನ್ನು ಎದ್ದಿಲ್ವಾ ಹಾಗಾದ್ರೆ? ನಿಮ್ಮಂಥವ್ರಿಗೆ ಸರಿ ತೂಗೋ ಸಂಬಂಧ ಒಂದಿದೆ ನಮ್ಮೂರಲ್ಲಿ. ಒಳ್ಳೆ ಮನುಷ್ಯನೇ, ಆದ್ರೆ 2 ಕೊಲೆ 3 ರೇಪ್ ಅಷ್ಟೇ ಮಾಡಿದಾನವನು. ಅವ್ರ ಹತ್ರ ಮಾತಾಡ್ತೀನಿ, ನಿಮ್ ಮಗಳನ್ನ ಕೊಟ್ಟು ಮದ್ವೆ ಮಾಡಿ. ನನ್ ಮಗಳಿಗೆ ಅಂತವನ್ನ ಕೊಟ್ಟು ಮದ್ವೆ ಮಾಡೋ ಅಗತ್ಯ ಏನಿದೆ ಅದಕ್ಕೆ? ಮಹಾರಾಜ್ನಂತ ಹುಡ್ಗನ್ ತಂದ್ ಮದ್ವೆ ಮಾಡ್ತೀನಿ. ಅಬ್ಬಬ್ಬಬ್ಬ, ಮಾಡಕ್ ಕೆಲ್ಸ ಇಲ್ಲ, ತಿನ್ನಕ್ ಗತಿ ಇಲ್ಲ ಅಂತ ಬಿಟ್ಟಿ ಕೂಳ್ ತಿಂತಿದ್ರು ಆಸೆ ಮಾತ್ರ ಆಕಾಶಕ್ಕಿದೆಯಲ್ಲ. ಅವಳಿಗೆ ಅಡಿಗೆ ಮನೆ ಕೆಲ್ಸ ಎಲ್ಲ ಬರುತ್ತಾ? ಓ, ಸೂಪರ್ ಆಗಿ ಬರುತ್ತೆ ಅದಕ್ಕೆ. ಹೌದಾ? ಮತ್ತೆ ನೀನೇನು ಹಾಗೆ ಹಾಗೆ ತಲೆ ಆಡಿಸ್ತಿದ್ಯಾ? ಅದು ತುಂಬಾ ಚೆನ್ನಾಗ್ ಮಾಡ್ತಾಳಂದೆ. ಅಷ್ಟು ಚೆನ್ನಾಗ್ ಮಾಡ್ತಾಳ? ಹೌದು, ನಾನೇ ಜೊತೆ ಇದ್ದು ಎಲ್ಲ ಕಲ್ಸಿದೀನಿ ಅದಕ್ಕೆ. ಹಾಗಾ? ಸರಿ, ನೀನೇನ್ ಅಡ್ಗೆ ಕಲ್ತಿದ್ಯೋ ನಾನು ನೋಡ್ತೀನಿ. ನನಗೋಸ್ಕರ ಕಾಫಿ ಮಾಡ್ಕೊಂಡು ತಗೊಂಡ್ ಬಾ. ನಿನ್ನ ಕೈ ರುಚಿ ಹೇಗಿದೆ ಅಂತ ನೋಡ್ತೀನಿ. ಅಷ್ಟೇ ತಾನೇ, 2 ನಿಮಿಷದಲ್ಲಿ ತರ್ತೀನಿ. ರಾಧಿಕಾ? ಹಾ ದೊಡ್ಡತ್ತೆ. ದೊಡ್ಡತ್ತೆ,
ಅಲಿವೇಣಿ ಕಾಫಿ ಮಾಡ್ತಾಳೆ, ನೀನ್ ಬೇರೆ ಕೆಲ್ಸ ನೋಡ್ಕೊಮ್ಮ. ಸರಿ ದೊಡ್ಡತ್ತೆ. ಕಾಫಿ ಮಾಡಕ್ಕೆ ಹಾಲಲ್ವಾ ಹಾಕ್ಬೇಕು? ಸಗಣಿ ಹಾಕೋ ಹಸು ಕೂಡ ಈ ಕಾಫಿ ವಾಸನೆ ನೋಡಿದ್ರೆ ಹತ್ರನೂ ಸೇರೋದಿಲ್ಲ. ಅಬ್ಬಬ್ಬಬ್ಬಬ್ಬ, ಈಗ ಅಡ್ಗೆ ಕಲ್ಸೋದು ನಿನ್ನ ಮಗಳಿಗೆ? ಇನ್ 20 ದಿವಸದಲ್ಲಿ ನೀನು ಮಲ್ಲೇಶ್ವರಿ ಎಲ್ಲಾ ಕೆಲ್ಸ ಕಲ್ತ್ಕೋಬೇಕು, ಎಲ್ಲಾ ಕೆಲ್ಸ ಮಾಡ್ಬೇಕು. ಇಲ್ಲ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ದೊಡ್ಡತ್ತೆ, ಚಿಚಿ, ಬಾಯೆಲ್ಲ ಕೆಟ್ಟ ಹೋಯ್ತು. ದೊಡ್ಡತ್ತೆ. ದಿನ ನನ್ನ ಎಬ್ಸಿ ಕಾಫಿ ಕೊಡ್ತಿ